ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸ್ಪೆಷಲ್ ಆಗಿರುವಂತ ಒಂದು ಸ್ವೀಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೂಟ್ಸ್ ಪೊಂಗಲ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೇನೆ ಫ್ರೂಟ್ಸ್ ಪೊಂಗಲ್ಲ ಹಂಗಂದ್ರೆ ಏನು ಅಂತ ಅನ್ಕೋಬೋದಲ್ವಾ. ಎಷ್ಟೊಂದು ವೆರೈಟಿ ಪೊಂಗಲ್ಗಳನ್ನ ತೋರಿಸಿದ್ದೀನಿ. ಆದರೆ ಇವತ್ತು ತೋರಿಸ್ತಾ ಇರೋವಂಥ ಈ ಪೊಂಗಲ್ಲು ತುಂಬಾ ಸ್ಪೆಷಲ್ ಆಗಿದೆ. ನನ್ನ ಅದಕ್ಕೆ ನನಗೆ ಹೇಳ್ಕೊಟ್ಟಿದ್ರು, ಅದನ್ನು ನಿಮ್ಗೆಲ್ಲರಿಗೂ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಇವತ್ತು ಈ ವಿಡಿಯೋದಲ್ಲಿ ಫ್ರೂಟ್ಸ್ ಪೊಂಗಲ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಪೊಂಗಲ್ಗೆ ಯಾವಾಗಲೂ ಮೇಯ್ನ್ ಹೆಸರುಬೇಳೆನೇ ಮೇಯ್ನು. ಅರ್ಧ ಕಪ್ ಹೆಸರುಬೇಳೆನ ಕುಕ್ಕರ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ಒಳ್ಳೆ ಘಮ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹೆಸರುಬೇಳೆ ಒಳ್ಳೆ ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 2 ಕಪ್ ಅಷ್ಟು ನೀರು ಹಾಕ್ಕೊಳ್ತೀನಿ. ನೀರು ಹಾಕೊಳ್ತಿದ್ದ ಹಾಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಅಕ್ಕಿ ಕೂಡ ಹಾಕೊಂಡ್ಬಿಡೋಣ. ಅರ್ಧ ಕಪ್ಪು ಕೆಂಪಕ್ಕಿ ಹಾಕೊಳ್ತಾ ಇದ್ದೀನಿ. ಈ ಜಾಗದಲ್ಲಿ ನೀವು ದೋಸೆ ಅಕ್ಕಿ ಅಂದರೆ ದಪ್ಪಕ್ಕಿ ಬೇಕಾದರೂ ಹಾಕೋಬೋದು, ಸೋನಾ ಮಸೂರಿ ರೈಸ್ ಬೇಕಾದರೂ ಹಾಕೋಬೋದು. ಆದರೆ ಯಾವುದೇ ಅಕ್ಕಿ ಹಾಕಿದ್ರೂ ನೆನೆಸ್ಬಿಟ್ಟು ಹಾಕೊಳ್ಳಿ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೆನೆಸಿದ್ರೆ ಪೊಂಗಲ್ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಅಕ್ಕಿ ಹಾಕಿದ ನಂತರ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ 2 ರಿಂದ 3 ವಿಷಲ್ ಕೂಗಿಸ್ಕೊಳ್ಳೋಣ. ಸಾಫ್ಟ್ ಆಗಿರಬೇಕು ಹೆಸರುಬೇಳೆ ಮತ್ತು ಅನ್ನ, ಆವಾಗಲೇ ಪೊಂಗಲ್ ತುಂಬ ರುಚಿಯಾಗಿರೋದು. ಪ್ರೆಷರ್ ಬಿಟ್ಟಿದೆ. ಈ ಒಂದು ಅನ್ನ ಮತ್ತು ಹೆಸರುಬೇಳೆನ ಚೆನ್ನಾಗಿ ಹೊಂದಿಸ್ಕೊಂಡ್ಬಿಡೋಣ. ನೋಡಿ, ಈ ಥರ ಇಷ್ಟು ಸಾಫ್ಟ್ ಆಗಿರಬೇಕು, ಆವಾಗಲೇ ನಿಮಗೆ ಪೊಂಗಲ್ ತುಂಬ ರುಚಿಯಾಗಿ ಬರೋದು. ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಒಳಗಡೆ 1 ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈ ನೀರಿಗೆ 1 ಕಪ್ ಅಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ. ನಿಮಗೆ ತುಂಬ ಸ್ವೀಟ್ ಜಾಸ್ತಿ ಬೇಕು ಅಂತ ಅಂದವರು 1/4 ರಿಂದ 1.5 ಕಪ್ವರೆಗೂ ಹಾಕೋಬೋದು. ಇದು ಮೀಡಿಯಮ್ ಸ್ವೀಟ್ ಆಗಿರುತ್ತೆ. ಇಷ್ಟು 1 ಕಪ್ ಬೆಲ್ಲ ಹಾಕೊಂಡ್ರೆ ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಒಳ್ಳೆ ಘಮ ಬರೋವರೆಗೂ ಇದನ್ನು ಕುದಿಸ್ಕೊಳ್ಳೋಣ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಈ ಬೆಲ್ಲದ ನೀರು ಒಳ್ಳೆ ಘಮ ಬರ್ತಾ ಇದೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಈ ಬೆಲ್ಲದ ನೀರನ್ನ ತೆಗೆದು ಬೇಯಿಸಿಟ್ಕೊಂಡಿರೋಂಥ ಹೆಸರುಬೇಳೆ ಅನ್ನದೊಳಗೆ ಹಾಕೊಳ್ತೀನಿ. ಬೆಲ್ಲದಲ್ಲಿ ಯಾವಾಗಲೂ ಗಲೀಜಿರುತ್ತೆ, ಹಾಗಾಗಿ ಶೋಧಿಸ್ಬಿಟ್ಟು ಹಾಕೊಂಡ್ಬಿಡೋಣ. ಸ್ಟವ್ ಆನ್ ಮಾಡಿಕೊಂಡು ಕುದಿಯೋಕ್ಕೆ ಇಟ್ಕೊಳ್ತೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೂಟ್ಸ್ ಪೊಂಗಲ್ ಆಗಿರೋದ್ರಿಂದ ಇವಾಗ ಹಣ್ಣುಗಳು ಹಾಕೊಳ್ಳೋಣ. ಏಲಕ್ಕಿ ಬಾಳೆಹಣ್ಣು 1 ಕಪ್ಪು, ಅಂದರೆ ಚಿಕ್ಕದಾಗಿರೋದ್ರಿಂದ 3 ಬಾಳೆಹಣ್ಣು ತೊಗೊಂಡಿದ್ದೀನಿ. ಪಚ್ಚಬಾಳೆಹಣ್ಣು ಆದರೆ ಒಂದೇ ಸಾಕಾಗುತ್ತೆ. ಸಪೋಟ ಮೀಡಿಯಮ್ ಸೈಜ್ದು 2, ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ನೀವು ಸೀಸನ್ ವೈಸಲ್ಲಿ ಮಾವಿನ ಹಣ್ಣು ಸಿಕ್ಕಿದ್ರೆ ಮಾವಿನ ಹಣ್ಣು ಕೂಡ ಹಾಕೋಬಹುದು. ಕೊಬ್ಬರಿ ತುರಿ 1 ಟೇಬಲ್ ಸ್ಪೂನ್. ಡ್ರೈ ಫ್ರೂಟ್ಸ್ಗಳಲ್ಲಿ ಖರ್ಜೂರ, ಸಾಫ್ಟ್ ಖರ್ಜೂರನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಮ್ಮ ಮನೆಯಲ್ಲಿ ಏನೇನು ಹಣ್ಣುಗಳಿತ್ತು ಅದನ್ನು ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಸೇಬು ಬೇಕಾದರೂ ಹಾಕೋಬೋದು. ಸಿಹಿಯಾಗಿರುವಂಥ ಎಲ್ಲ ಹಣ್ಣುಗಳನ್ನು ಹಾಕ್ಕೊಂಡು ಮಾಡ್ಕೋಬೋದು. ಡ್ರೈ ಫ್ರೂಟ್ಸಲ್ಲಿ ಖರ್ಜೂರದ ಜೊತೆಗೆ ಅಂಜೂರನ್ನು ಕೂಡ ಇವಾಗಲೇ ಬೇಯೋ ಟೈಮಲ್ಲಿ ಹಾಕೋಬೋದು. ಇದನ್ನು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಹೀಗೆ ಬೇಯಿಸ್ಕೊಳ್ಳೋಣ. ಹಣ್ಣಿನ ರಸಗಳೆಲ್ಲ ಈ ಪೊಂಗಲ್ ಒಳಗಡೆ ಹಿಡಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಇನ್ನೊಂದು ಕಡೆ ತುಪ್ಪದಲ್ಲಿ ಇನ್ನು ಮಿಕ್ಕಿರುವಂಥ ಡ್ರೈ ಫ್ರೂಟ್ಸ್ಗಳು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಇವೆಲ್ಲ ಕರೆದ್ಬಿಟ್ಟು ಹಾಕೊಳ್ತೀನಿ. 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ಕೊಂಡ್ಬರುತ್ತೆ ಹೆಸರುಬೇಳೆ ಆಗಿರೋದ್ರಿಂದ. ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತೀನಿ. ಕರಿಯೋದಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಕ್ಕೆ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ. ನೋಡಿ, 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ತುಪ್ಪ ಹಾಕಿದ್ರೇ ನಿಮಗೆ ಪೊಂಗಲ್ಗೆ ಒಂದು ರುಚಿ ಬರೋದು. ಇಲ್ಲಾಂದರೆ ತುಪ್ಪ ಏನಾದರೂ ಹಾಕಲಿಲ್ಲ ಅಂದರೆ ಅಷ್ಟು ರುಚಿ ಚೆನ್ನಾಗಿರೋದಿಲ್ಲ. ಇವಾಗ ಕೊನೆಯಲ್ಲಿ ಏಲಕ್ಕಿ ಪುಡಿ ಕೂಡ ಹಾಕೊಂಡ್ಬಿಡ್ತೀನಿ. 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಏಲಕ್ಕಿ ಘಮ ತುಂಬ ಚೆನ್ನಾಗಿರುತ್ತೆ. ಕೊನೆಯಲ್ಲೇ ಹಾಕಬೇಕು. ಇವಾಗ ಫ್ರೈ ಮಾಡ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಹಾಕೊಳ್ತೀನಿ. ತುಪ್ಪ ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ನೋಡಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮ್ಗೆ ಇಷ್ಟ ಬಂದಿದ್ದು ಡ್ರೈ ಫ್ರೂಟ್ಸ್ಗಳನ್ನ ಹಾಕೋಬೋದು. ಪಿಸ್ತಾ ಬೇಕಾದರೂ ಹಾಕೋಬೋದು. ಅಂಜೂರ ಮೊದಲೇ ಹೇಳಿದ್ನಲ್ಲ
ಅಂಜೂರ ಇದ್ರ ಟೈಮಲ್ಲೇ ನಾವು ಬೆಲ್ಲದ ನೀರು ಹಾಕ್ತೀವಲ್ಲ ಆ ಟೈಮಲ್ಲೇ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಇಷ್ಟು ತೆಳುವಾಗಿದೆ, ಇದೊಂದು ಚೂರು ತಣ್ಣಗಾಗ್ತಾ ಆಗ್ತಾ ಗಟ್ಟಿಯಾಗಕ್ಕೆ ಶುರು ಆಗುತ್ತೆ. ಇಷ್ಟು ತುಪ್ಪ ಬಿದ್ರೇ ನಿಮಗೆ ಈ ಒಂದು ಸಿಹಿ ಪೊಂಗಲ್ ಅಥವಾ ಫ್ರೂಟ್ಸ್ ಪೊಂಗಲ್ಗೆ ಒಂದು ರುಚಿ ಜಾಸ್ತಿ ಬರೋದು. ಸರ್ವ್ ಮಾಡ್ಕೊಳ್ತೀನಿ. ಇವಾಗ ಸರ್ವ್ ಮಾಡೋದಕ್ಕೆ ರುಚಿಯಾಗಿರೋ ಅಂಥ ಫ್ರೂಟ್ಸ್ ಪೊಂಗಲ್ ತಯಾರಾಗಿದೆ. ನೋಡಿ, ನೀವು ಎಲ್ಲ ವೆರೈಟಿ ಪೊಂಗಲ್ಗಳನ್ನ ಮಾಡಿರ್ತೀರ, ಆದರೆ ಈ ವೆರೈಟಿ ಅಂದರೆ ಹಣ್ಣುಗಳನ್ನೆಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡೋ ಅಂಥ ಪೊಂಗಲ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ಆವಾಗ ನೀವೇ ಅಂತೀರಾ ತುಂಬಾ ರುಚಿಯಾಗಿದೆ ಅಂತ ಅಂದ್ಬಿಟ್ಟು. ಯಾವುದೇ ಒಂದು ಹಬ್ಬಗಳಿಗೆ ಫಂಕ್ಷನ್ಗಳಿಗೆ ಈ ಪೊಂಗಲ್ನ ನೀವು ಮಾಡ್ಕೋಬೋದು. ಈ ಸಲ ದಸರಾ ಹಬ್ಬಕ್ಕೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕು. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.